ಹೆಂಗೆ ಶಿವಣ್ಣನ ತರನೇ ಎಂಟ್ರಿ ಕೊಟ್ನಾ ಅವ್ರಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರಲ್ಲ ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಬಟ್ ಅದೇ ಎನರ್ಜಿ ಇತ್ತು ಬಿಡಿ ಅದು ನಮಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ ಡೋಂಟ್ ವರಿ ಮಾಡ್ಕೊಂಬಿಡಿ ಅವರ ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲೋಕೇಶ್ ಅವರ್ ಆಡಿಯನ್ಸ್ ಅವರ್ ನೈಸ್ ಪೊಲ್ಯೂಷನ್ ಸೂಪರ್ ವೆರಿ ಗುಡ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಬಂತು ನಮ್ ಗಜ ರೀ ಓನರ್ ನಿಮ್ಗೇನ್ರಿ ಬಂತು ದೊಡ್ಡ ರೋಗ ನಾನೇನ್ ಮಾಡ್ದೆ ರೀ ಆಡಿಯನ್ಸ್ ಹೆಲ್ಮೆಟ್ ಎಲ್ಲ ಕತ್ಕೊಂಡ್ ಬಂದಿದ್ರಲ್ರಿ ಯಾಕ್ರಿ ಯಾಕೆ ಬಂದ್ಬಿಡು ನನ್ ಜೀವಮಾನದಲ್ಲೇ ಕಳ್ತನ ಮಾಡಿಲ್ಲ ನಾನು ಓಹೋ ತಾವು ಅಷ್ಟೊಂದು ನಿಯತ್ತಿನ ಮನುಷ್ಯರು ಅಲ್ವಾ ಹಂಗೆಲ್ಲ ಏನಿಲ್ಲ ಕಳ್ತನ ಮಾಡ್ಬಿಟ್ಟು ಈ ಬಾಡಿ ಇಟ್ಕೊಂಡು ಓಡಕ್ಕಾಗಲ್ಲ ಸಿಕ್ಕಾಕೊಂಡ್ಬಿಡ್ತೀನಿ ಅದಕ್ಕೆ ಕಳ್ತನ ಮಾಡಲ್ಲ ಯಾಕಪ್ಪ ಏನಿಲ್ಲ ಈಜಿಲ್ಲ ಅವ್ರ ತಲೆ ಬಾಚ್ಕೋತಾ ಇದ್ರು ಕೂದಲು ಬಂತು ಅದಕ್ಕೆ ಪೂ ಅಂತ ಹೋಗಿದೆ ಅಷ್ಟೇ ಹೌದು ಏನಿದು ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದೀರಾ ವಾಟ್ ಇಸ್ ದ ಮ್ಯಾಟರ್ ಬಿಸ್ನೆಸ್ ಮಾಡ್ತಾ ಇದೀನಿ ಬಿಸ್ನೆಸ್ ರೀ ಓನರ್ ಇದು ಮಜಾ ಟಾಕೀಸ್ ರೀ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲ ಹೋಗ್ರಿ ಸುಮ್ನೆ ಹೋಗ್ರಿ ಏನೇನಿಲ್ಲ ನಾನೇನ್ ಮಾರಕ ಬಂದಿದ್ದೀನಿ ಮತ್ತಿನ್ನೇನ್ ಮಾಡಕ್ ಬಂದಿದ್ದೀರಾ ಹೆಂಗ್ ಮಾರ್ತೀವಿ ಅಂತ ಹೇಳಕ್ ಬಂದಿರೋದು ಮಾರ್ತೀರಾ ನೋಡೀಗ ಗರ್ಲ್ಸ್ ಕಮಾನ್ ಗರ್ಲ್ಸ್ ಇದು ಬೆಂಕಿ ಅಂತೆ ಇದು ಗಾಳಿ ಅಂತೆ ತಾವು ಬೆಂಕಿನ ಎಸ್ ತಾವು ಗಾಳಿನ ಎಸ್ ಕರೆಕ್ಟ್ ಆಗಿದ್ದೀರಾ ಇವಳು ಬೆಂಕಿ ಅಸಿಡಿಟಿ ಪ್ರಾಬ್ಲಮ್ ಅವಳು ಗಾಳಿ ಗ್ಯಾಸ್ ಪ್ರಾಬ್ಲಮ್ ರಾಣಿ ನೀನ್ ಯಾವಾಗ್ಲೇ ನೀನು ಟ್ರಾಫಿಕ್ ಪೊಲೀಸ್ ಅದೇ ಅಯ್ಯೋ ಅದ್ ಯಾವ ದೊಡ್ಡ ವಿಷಯ ಕಾಸ್ಟ್ಯೂಮ್ ಬಾಡಿಗೆ ಕೊಡೋಕ್ ದುಡ್ಡಿದ್ರೆ ನಿಂತ ಗಳಿಗೆಲೆ ನಾನು ಕಮಿಷನರು ಆಗ್ಬಿಡ್ಬೋದು ಅಂದ್ರೆ ತಾವು ಡುಬಾಕ್ ಇನ್ಸ್ಪೆಕ್ಟರ್ ಎಸ್ ಯಾವ್ದೋ ಬಟ್ಟೆಗೆ ಯಾವ್ದೋ ಕ್ಯಾಪ್ ಹಾಕೊಂಡ್ ಬಂದಾಗ್ಲೇ ಅನ್ಕೊಂಡೆ ಏನೋ ಡುಬಾಕ್ ನಡೆದಿರುತ್ತೆ ಅಂತ ನಾನು ಡುಬಾಕ್ ಇನ್ಸ್ಪೆಕ್ಟರ್ ಇರ್ಬೋದು ಆದ್ರೆ ಕಮಾಯಿ ಮಾತ್ರ ಹೆವಿ ಆಗಿದೆ ಹೌದೌದು ತಾವು ಏನಾದ್ರು ಇದೇ ಕೆಲಸ ಮಾಡ್ಕೊಂಡು ಸಿಗಾಕೊಂಡ್ರೆ ಲಾಟಿ ಟ್ರೀಟ್ಮೆಂಟ್ ಹೆವಿ ಆಗಿರುತ್ತೆ ಅಯ್ಯೋ ಅವ್ರ ಬಾಲ್ ಒಳ್ಳೆ ಮಾತ್ ಬರಲ್ಲ ಇವ್ರ ಹೊಟ್ಟೆ ಕರ್ಗಲ್ಲ ಸುಮ್ನೆ ನಮ್ ಪ್ಲಾನ್ ಹೇಳಮ್ಮ ಸರಿ ಆಯ್ತು ನಾನು ಹೇಳ್ತೀನಿ ನೀನ್ ಹೋಗಿ ಗುಬ್ರಾಕೊಂಡ್ ಮಲ್ಕೋ ಯಾಕೆ ಮತ್ತೇನ್ ಎಲ್ಲ ನಾನೇ ಹೇಳ್ಬಿಟ್ರೆ ನೀನೇನ್ ಬಾಯ್ ಬಡ್ಕೊಳಕ ಬಂದಿದ್ಯಾ ಹೇಳು ಇತ್ತೀಚೆಗೆ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಅನ್ನೋ ರೂಲ್ಸ್ ನಡೀತಾ ಇದೆ ಹೌದು ಅದಕ್ಕೆ ನಾವು ದುಡ್ಡು ಮಾಡೋ ಪ್ಲಾನ್ ಮಾಡಿದೀವಿ ಆ ರೂಲ್ ಇಟ್ಕೊಂಡು ನೀವ್ ಹೆಂಗಮ್ಮ ದುಡ್ಡು ಮಾಡ್ತೀರಾ ಒಂದು ಲಾಜಿಕ್ ಅರ್ಥ ಆಗ್ತಿಲ್ವಲ್ಲ ಹೌ ಇಂದ್ರಜಿತ್ ಸರ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಸೂಪರ್ ಆಗಿ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಇದೇ ತರ ನಾನು ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಸಿಂಗಲ್ ಆಗಿ ಬೈಕ್ ಓಡಿಸ್ಕೊಂಬರೋ ಹುಡುಗರಿಗೆ ಡ್ರಾಪ್ ಕೇಳ್ತೀನಿ ನಾನ್ ಡ್ರಾಪ್ ಕೇಳಿದ್ರೆ ಹುಡುಗರು ನಾ ಮುಂದು ಅಂತ ಡ್ರಾಪ್ ಕೊಡ್ತಾರೆ ಅಲ್ಲಿಂದ ಬೈಕ್ ಹತ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಆಗ ನಾನ್ ಆ ಗಾಡಿನ ಅಡ್ಡ ಹಾಕ್ತೀನಿ ಅಡ್ಡ ಹಾಕಿ ಟೂ ವೀಲರ್ ಅಲ್ಲಿ ಹಿಂದೆ ಕೂತವ್ರಿಗೆ ಹೆಲ್ಮೆಟ್ ಕಡ್ಡಾಯ ಅನ್ನೋ ರೂಲ್ಸ್ ಗೊತ್ತಿಲ್ವಾ ನಿನ್ಗೆ ಫೈನ್ ಕಟ್ಟು ಅಂತ ಹೇಳ್ತೀನಿ ಆಗ ಅವನು ಹುಡುಗಿ ಮುಂದೆ ಮರ್ಯಾದೆ ಹೋಗುತ್ತಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಅಲ್ಲೇ ಹೆಲ್ಮೆಟ್ ಅಂಗಡಿ ಹಾಕೊಂಡ್ ಕೂತಿರ್ತೀನಿ ಆಗ ನಾನು ಒಂದು ಫೈನ್ ಕಟ್ಟು ಇಲ್ಲ ಅಂದ್ರೆ ಇಲ್ಲೇ ಹೋಗಿ ಹೆಲ್ಮೆಟ್ ತಗೊಂಡು ಆ ಹುಡುಗಿಗೆ ಕೊಡ್ಸು ಹಾಕೊಂಡ್ ಕರ್ಕೊಂಡ್ ಹೋಗು ಅಂತ ಹೇಳ್ತೀನಿ ಅಂತ ಸಿಚುಯೇಷನ್ ಏನಾದ್ರೂ ನಿಮಗ್ ಬಂದ್ರೆ ಆಗ ನೀವ್ ಏನ್ ಮಾಡ್ತೀರಾ ಹೇಳಿ ಅಯ್ಯೋ ನಾನು ಗಡ ಅಂತ ನಡುಕ್ತಾ ಇರ್ತೀನಿ ಗಡಗಡ ನಡ್ಗೋದಾ ಯಾಕೆ ಅಲ್ಲ ಬೇರೆ ಹುಡುಗಿನ ಡ್ರಾಪ್ ಮಾಡ್ಬೇಕಾದ್ರೆ ಎಂಟಿ ಕಾಣಿಸ್ಬಿಟ್ರೆ ಗಡಗಡ ನಡ್ಕ ಬರಲ್ವಾ ರೇ ಏನ್ರಿ ನೀವು ನಾನ್ ಹೇಳಿದ್ದು ಆತರ ಸಿಚುಯೇಷನ್ ಅಲ್ಲ ಜನರಲ್ ಆಗಿ ಆತರ ಸಿಚುಯೇಷನ್ ಬಂದ್ರೆ ಏನ್ ಮಾಡ್ತೀನಾ ಅಂತ ಕೇಳ್ತಾ ಇದೀನಿ ಏನ್ ಮಾಡ್ತೀನಿ ಫೈನ್ ಕಟ್ಟಿದ್ರೆ ಟೆಂಪ್ರರಿ ಸೊಲ್ಯೂಷನ್ ಹೆಲ್ಮೆಟ್ ತಗೊಂಡ್ರೆ ಪರ್ಮನೆಂಟ್ ಸೊಲ್ಯೂಷನ್ ಹೆಲ್ಮೆಟ್ ಪರ್ಚೇಸ್ ಮಾಡ್ಬಿಡ್ತೀನಿ ಕರೆಕ್ಟ್ ಎಲ್ರು ಇದೇ ತರ ಯೋಚನೆ ಮಾಡೋದು ಹೆಲ್ಮೆಟ್ ತಗೊಂಡು ಹೋಗ್ತಾರೆ ಆವಾಗ ನಾನು ಈ 400 ರೂಪಾಯಿ ಹೆಲ್ಮೆಟ್ ನ 1000 ರೂಪಾಯಿ ಮಾರ್ಬಿಡ್ತೀನಿ ವಿಧಿ ಇಲ್ದೆ ತಗೊಂಡೇ ಬಿಡ್ತಾರೆ ಆಗ ಹೆಲ್ಮೆಟ್ ಉಳಿಯುತ್ತೆ ದುಡ್ಡು ಬರುತ್ತೆ ಜೀವನ ಪೂರ್ತಿ ಇದೇ ಬಿಸ್ನೆಸ್ ಮಾಡ್ತಾ ಇದ್ರೆ ಹೆಲ್ಮೆಟ್ ಖಾಲಿನೂ ಆಗಲ್ಲ ದುಡ್ಡು ಬರ್ತಾನೇ ಇರುತ್ತೆ ಹಲೋ ಒಂದ್ ನಿಮಿಷ ಈ ದರಿದ್ರ ಡುಬಾಕ್ ಐಡಿಯಾ ಇಂದ ದುಡ್ಡೇನೋ ಮಾಡ್ತೀರಾ ಓಕೆ ಆದ್ರೆ ಹೆಲ್ಮೆಟ್ ಸೇಲ್ ಆಗ್ತಾನೆ ಇರುತ್ತೆ ಇದು ನಮ್ಗೆ ಕಾಲಿನೇ ಆಗಲ್ಲ ಅಂತ ಏನೋ ಬಿಡ್ತಾ ಇದೀರಲ್ಲ ಡವ್ ಅದು ಹೆಂಗೆ ಅಲ್ಲೇ ಇರೋದು ವಿಷಯ ಆ ಬೈಕಲ್ಲಿ ಕೂತ್ಕೊಂಡು ಹೋಗೋಳು ನಾನೇ ತಾನೆ ಹೌದು ಬೈಕ್ ಇಂದ ಇಳಿದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ನೀವು ನನಗೋಸ್ಕರ ತುಂಬಾ ರಿಸ್ಕ್ ತಗೊಂಡ್ರಿ ನಿಮ್ ಉಪಕಾರನ ಮರೆಯೋಕೆ ಆಗಲ್ಲ ನಿಮ್ ನೆನಪಿಗೋಸ್ಕರ ನಾನು ಈ ಹೆಲ್ಮೆಟ್ ಇಟ್ಕೊಳ್ಳ ಅಂತ ಅವ್ರ ಹತ್ರ ಪ್ರೀತಿಯಿಂದ 2 ಮಾತು ಹೇಳಿದ್ರೆ ಸಾಕು ಅವ್ರ ಕರ್ಗಿ ನೀರಾಗಿ ಹೆಲ್ಮೆಟ್ ನ ನನ್ಗೆ ಕೊಟ್ಬಿಡ್ತಾರೆ ಆ ಹೆಲ್ಮೆಟ್ ತಂದು ಇವ್ರು ಕೊಡ್ತೀನಿ ಇವ್ರು ಅದನ್ನ ಬೇರೆಯವ್ರಿಗೆ ಮಾರ್ತಾರೆ ಆವಾಗ ಹೆಲ್ಮೆಟ್ ಖಾಲಿ ಆಗಲ್ಲ ದುಡ್ಡು ಬರ್ತಾ ಇರ್ತದೆ ಹಿಂಗೆ ವಾ ಸಖತ್ತಾಗಿದೆ ಸೂಪರ್ ಆಗಿದೆ ಅಲ್ಲ ಸರ್ಕಾರದವರು ನಮ್ಮ ಜನ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ಹಿಂದ್ಗಡೆ ಕೂತವ್ರಿಗೂ ಕಂಪಲ್ಸರಿ ಹೆಲ್ಮೆಟ್ ಹಾಕಿ ಅಂತ ರೂಲ್ಸ್ ಮಾಡಿದ್ರೆ ಇವ್ರು ಈ ತರ ಎಲ್ಲ ಬಿಸ್ನೆಸ್ ಮಾಡ್ತಾವ್ರು ನೋಡಿ ಹೌದು ತಾವು
3 ಜನ ಒಂದ್ ಕೆಲಸ ಮಾಡಿ. ನಿಮ್ ಪಾಡಿಗೆ ನೀವು ನಿಮ್ ಬಿಸ್ನೆಸ್ ಅನ್ನ ಮಾಡಿ, ನನ್ ಪಾಡಿಗೆ ನನ್ ಕೆಲ್ಸನ ಮಾಡ್ಕೋತೀನಿ. ನಿಮ್ ಕೆಲ್ಸನಾ? ಏನು? ನೀವು ಬಿಸ್ನೆಸ್ ಮಾಡ್ತಾ ಇದೀರಲ್ಲ ಅದೇ ರೋಡಲ್ಲಿ ನಾನು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಆಗಲ್ಲ ಆಗಲ್ಲ, ನಾವೇನಿದ್ರು 3 ಜನ ಅಷ್ಟೇ ಪಾರ್ಟ್ನರ್ಸ್, 4ನೇ ಒಂದು ಪಾರ್ಟ್ನರ್ ಆಗಿ ಬರಕ್ ನಾನು ಬಿಡಲ್ಲ. ಯಾವ ನಾಯಿಗ್ ಬೇಕು ನಿಮ್ ಪಾರ್ಟ್ನರ್ಶಿಪ್? ನಾನು ನಿಂತ್ಕೋತೀನಿ ಅಂತ ಹೇಳಿದೆ, ಅದು ನಿಮ್ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಲ್ಲ. ಮತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದೀರಲ್ಲ ಅದನ್ನ ಕುಡಿಸ್ಬಿಡ್ತೀನಿ, ಹಾಳು ಮಾಡ್ಬಿಡ್ತೀನಿ. ಯಾರ್ಯಾರು ಬರ್ತಾರೆ ಅಲ್ಲಿ ನಿಲ್ಲಿಸ್ತಿಯಲ್ಲ ನೀನು, ಇವಳು ಕೂತ್ಕೊಳ್ಳೋದಕ್ಕೆ ಹೋಗ್ತಾಳಲ್ಲ, ಹೆಲ್ಮೆಟ್ ತಗೊಳಕ್ ಬಂದವ್ರಿಗೆ ಹೇಳ್ಬಿಡ್ತೀನಿ, ಈ 3 ಜನ ಡುಬಾಕ್ಗಳು ಯಾವ್ದೇ ಕಾರಣಕ್ಕೂ ಇರೋ ಹೆಲ್ಮೆಟ್ ತಗೋಬೇಡಿ, ಫೈನ್ ಕಟ್ಬಿಡಿ ಅಂತ ಎಲ್ಲರೂ ಹಾಕೊಂಡು ದಂಚ್ತಾರೆ ನಿಮ್ಗೆ. ನೋಡಿದ್ರ ಬಡ್ಕೊಂಡೆ ನಾನು. ಈ ವಿಷಯ ಯಾರಿಗೂ ಹೇಳದ್ ಬೇಡ, ನಮ್ ಕೆಲ್ಸ ನಾವು ಶುರು ಹಚ್ಕೊಳ್ಳೋಣ ಅಂತ ಶೋಕಿಗೆ ಹೇಳ್ಕೊಂಡ್ ಬರೋಣ ಅಂದ್ರಿ. ಈಗ ಎಲ್ಲ ಯಕ್ಕುಟ್ಟೋಯ್ತು. ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಯಾವ್ದಾದ್ರು ಮನೆ ಹಾಳು ಐಡಿಯಾ ಇದೆಯಾ ಅಂತ ಹುಡ್ಕೋಣ ಬನ್ನಿ. ಬಾಮ್ಮ ಬಾ. ಹೋಗಮ್ಮ ಹೋಗು. ಎಕ್ಸಿಟ್ಗೆ ಡೈಲಾಗ್ ಅಲ್ಲಿ ಒಂದು ಪಂಚ್ ಬೇಕಾಗಿತ್ತು, ಪಂಚೆ ಇರ್ಲಿಲ್ಲ. ತಗೊಳ್ಳಿ. ಪಂಚ್ ಡೈಲಾಗ್ ಅಲ್ಲಿ ನೋಡಿದ್ರೆ ಪಂಚರ್ ಆಗೋಂಗ್ ಹೊಡಿತವೆ. ಇನ್ನೂ ಇವ್ರಗಳ ಜೊತೆ ಅದ್ ಏನೇನ್ ನೋಡ್ಬೇಕಾಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ ಮಿಸ್ಟರ್ ಲಂಕೇಶ್. ಐ ಆಮ್ ಸೋ ಸಿಕ್ ಅಂಡ್ ಟೈರ್ಡ್ ಆಫ್ ದಿಸ್ ಪೀಪಲ್. ನನಗೂ ಅಷ್ಟೇ. ಮಿಸ್ಟರ್ ಲಂಕೇಶ್, ಯಾವುದೇ ವಿಷಯ ಆಗಿರ್ಲಿ ಅದು ಸಹಜ ಅನ್ಸಿದ್ರೆ ಮಾತ್ರ ಮನ್ಸಿಗೆ ಮುಟ್ಟೋದು, ಅದು ಇಂಪ್ರೆಸ್ ಆಗೋದು, ಅದು ನಮ್ದು ಅನ್ನೋ ಫೀಲ್ ಬಂದ್ಬಿಡುತ್ತೆ ಸಹಜವಾಗಿದ್ರೆ. ಈ ಮಾತು ಮಾತ್ರ ಯಾವತ್ತು ನಿಮಗೆ ನೆನಪಿರಲಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾಯ್ತಾ? ಯಾಕೆ? ನೆನಪಿರಲಿ ಚಿತ್ರದ ನಿರ್ದೇಶಕರಾದಂತಹ ರತ್ನಜ ಅವರು ಒಂದು ಅಸಹಜವಾದಂತಹ ಲವ್ ಸ್ಟೋರಿಯನ್ನ ಮಾಡಿ ಅದಕ್ಕೆ ಪ್ರೀತಿಯಲ್ಲಿ ಸಹಜ ಅಂತ ಹೆಸರಿಟ್ಟಿದ್ದಾರೆ. ಸೂಪರ್. ಇವತ್ತು ಆ ಪ್ರೀತಿಯಲ್ಲಿ ಸಹಜ ಅನ್ನೋ ಚಿತ್ರದ ಇಡೀ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಡೈನಾಮಿಕ್ ಹೀರೋ ಆರ್ ಲವ್ಲಿ ದೇವರಾಜ್ ಸರ್, ಚಿತ್ರದ ನಾಯಕ ಸೂರ್ಯ, ನಾಯಕಿ ಅಕ್ಷಾ ಭಟ್, and the very smart Raghu Mukherjee and director Ratnaja sir.